ಸೊ ಈಗೇನು ನೋಡೋಣ ಅಂದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್ ವೈರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಈಗ ಯಾವುದೇ ಒಂದು ವೈರ್ ಇತ್ತು ಅಂದ್ಕೊಳ್ಳಿ, ಆ ವೈರ್ನ ಸ್ಟ್ರೆಚ್ ಅಥವಾ ಕಂಪ್ರೆಸ್ ಮಾಡಿದ್ರೆ ನೀವು ಬೈ ಯೂಸಿಂಗ್ ಡಿಫಾರ್ಮಿಂಗ್ ಫೋರ್ಸ್ ಆ ವೈರ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ಸೊ ವರ್ಕ್ ಏನು ಅಂತ ವರ್ಕ್ ಪವರ್ ಎನರ್ಜಿ ಚಾಪ್ಟ್ರಲ್ಲಿ ಡೀಟೇಲಾಗಿ ಕಲಿತೀರ. ಫಾರ್ ಟೈಮ್ ಬಿಂಗ್ ಜಸ್ಟ್ ಟ್ರೀಟ್ ದಟ್ ಆಸ್ ವರ್ಕ್, ಕೆಲಸ. ಸೊ ಈಗ ಯಾವುದೇ ಒಂದು ವೈರ್ನ ಸ್ಟ್ರೆಚ್ ಅಥವಾ ಕಂಪ್ರೆಸ್ ಮಾಡಿದಾಗ ಆ ವೈರ್ ಮೇಲೆ ಕೆಲಸ ಮಾಡಿರ್ತೀರ. ಸೊ ಈಗ ಕೆಲಸ ಏನಾಯಿತು, ಅದ್ರ ಮೇಲೆ ಆಗಿರೋ ಕೆಲಸ, ಸೊ ಅದ್ರ ಮೇಲೆ ಮಾಡಿರುವ ಕೆಲಸ ಅದು ಸ್ಟ್ರೆಚ್ ಅಥವಾ ಕಂಪ್ರೆಸ್ ಆಗಿರುವಾಗ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಸೊ ಆ ಪೊಟೆನ್ಷಿಯಲ್ ಎನರ್ಜಿನ ನಾನೀಗ ಹೇಳ್ತೀನಿ ಅದು ಎಷ್ಟಿರುತ್ತೆ ಅಂತ. ಓಕೆನಾ? ಸೊ ಇದು ಡಿರೈವೇಷನ್ ಇಲ್ಲ, ಜಸ್ಟ್ ಮೆನ್ಷನ್ ಮಾಡ್ತಾ ಇರೋದಷ್ಟೇ. ಸೊ ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ ಒಂದು ವೈರ್ ಇತ್ತು ಅಂದ್ಕೊಳ್ಳಿ, ವೈರ್ ಗೊತ್ತಲ್ಲ, ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ. ಸೊ ಆ ವೈರ್ದಿನ ಲೆಂತ್ ಎಷ್ಟಿತ್ತು, ಇನಿಷಿಯಲ್ ಲೆಂತ್ ಎಷ್ಟಿತ್ತು, ಎಲ್ಲಿರಲಿ, ಆ ವೈರ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿರಲಿ, ಎ ಇರಲಿ. ಸೊ ಈಗ ಆ ವೈರಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾರ್ಮಲ್ ಆಗಿ ನಾನು ಕೆಳ ದಿಕ್ಕಿನಲ್ಲಿ ಫೋರ್ಸ್ ಹಾಕ್ತೀನಿ, ಅದನ್ನೇ ಡಿಫಾರ್ಮಿಂಗ್ ಫೋರ್ಸ್ ಅಂತ ಕರಿತೀರ. ಸೊ ಆ ಡಿಫಾರ್ಮಿಂಗ್ ಫೋರ್ಸಿಂದ ನನ್ನ ವೈರ್ ಏನಾಯಿತು, ಸ್ಟ್ರೆಚ್ ಆಯಿತು. ಸೊ ಇಲ್ಲಿವರೆಗೂ ಇದ್ದಿದ್ದ ವೈರಿಗೆ ಇಷ್ಟು ಬಂದಿದೆ ನೋಡಿ. ಮೇಲ್ಗಡೆ ಎಂಡ್ ಆಫ್ ದ ವೈರು ರಿಜಿಡಾಗಿ ಫಿಕ್ಸ್ ಆಗಿದೆ. ಸೊ ಕೆಳಗಡೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ನಾರ್ಮಲಾಗಿ ಕೆಳ ದಿಕ್ಕಲ್ಲಿ ಫೋರ್ಸ್ ಹಾಕಿದಾಗ ಅದು ಹೆಂಗೆ ಹಾಕಿದ್ವಿ ಅಂತ ಈಗ ತಾನೇ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ರಿ ಅದು ಹೆಂಗೆ ಹಾಕ್ಬೋದು ಅಂತ. ಸೊ ಆಗೇನಾಗುತ್ತೆ, ನಮ್ಮ ವೈರು ಸ್ಟ್ರೆಚ್ ಆಗುತ್ತೆ. ಸೊ ಆ ವೈರ್ದು ಲೆಂತ್ ಇನ್ಕ್ರೀಸ್ ಆಯಿತು. ಹಂಗಾರೆ ಎಷ್ಟು ಇನ್ಕ್ರೀಸ್ ಆಗಲಿ ನಮ್ಮ ವೈರಿನ ಲೆಂತ್, ಡೆಲ್ಟಾ ಎಲ್ ಅಷ್ಟು ಇನ್ಕ್ರೀಸ್ ಆಗಲಿ. ಒರಿಜಿನಲ್ ಲೆಂತ್ ಎಷ್ಟು, ಡಿಫಾರ್ಮೇಷನ್ ಫೋರ್ಸ್ ಹಾಕೋ ಮುಂಚೆ ಎಲ್ಲಿರಲಿ. ಸೊ ಈಗ ನಮ್ಮ ವೈರ್ ಸ್ಟ್ರೆಚ್ ಆಗಿದೆ. ಎಷ್ಟೊತ್ತು ಡಿಫಾರ್ಮೇಷನ್ ಫೋರ್ಸ್ ಹಾಕಿರ್ತೀರೋ ಅಷ್ಟೊತ್ತು ವೈರ್ ಸ್ಟ್ರೆಚ್ ಆಗೇ ಇರುತ್ತೆ. ಸೊ ನಿಮ್ಮ ವೈರ್ನ ಸ್ಟ್ರೆಚ್ ಮಾಡೋಕ್ಕೆ ನಿಮ್ಮ ಡಿಫಾರ್ಮೇಷನ್ ಫೋರ್ಸ್ ಇಂದ ನಡೆದ ಕೆಲಸ, ವರ್ಕ್, ಅದು ನಮ್ಮ ವೈರಲ್ಲಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಓಕೆನಾ? ಸೊ ಹಂಗಾರೆ ಅದು ಎಷ್ಟು ಪೊಟೆನ್ಷಿಯಲ್ ಎನರ್ಜಿ, ಅದನ್ನ ಡಬ್ಲ್ಯೂ ಅಂತ ಕರಿತೀನಿ. ಅದೆಷ್ಟು ಅಂದರೆ ಹಾಫ್ ಇಂಟು ವೈ ಇಂಟು ಡೆಲ್ಟಾ ಎಲ್ ಬೈ ಎಲ್ ದ ಹೋಲ್ ಸ್ಕ್ವೇರ್ ಇಂಟು ಎ ಎಲ್. ಇಂಪಾರ್ಟೆಂಟ್ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಮ್ಮ ವೈರ್ ಸ್ಟ್ರೆಚ್ ಆದಾಗ ಅದರಲ್ಲಿ ಸ್ಟೋರ್ ಆಗಿರೋ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು, ಹಾಫ್ ವೈ ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್ ಇಂಟು ಎ ಎಲ್. ಈ ಪೊಟೆನ್ಷಿಯಲ್ ಎನರ್ಜಿನೇ ರಿಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಮಾಡೋದು. ಆ್ಯಸ್ ಸೂನ್ ಆ್ಯಸ್ ನಿಮ್ಮ ಡಿಫಾರ್ಮಿಂಗ್ ಫೋರ್ಸ್ ತೆಗೆದುಬಿಟ್ರೆ ಈ ಪೊಟೆನ್ಷಿಯಲ್ ಎನರ್ಜಿನೇ ರಿಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಮಾಡಿ ಮತ್ತೆ ನಿಮ್ಮ ಲೆಂತ್ನ ಹಳೆ ಲೆಂತ್, ಮತ್ತೆ ನಿಮ್ಮ ವೈರ್ನ ಹಳೆ ಲೆಂತ್ಗೆ ತಗೊಂಡೋಗ್ಬಿಡುತ್ತೆ. ಓಕೆನಾ? ಸೊ ಇದಕ್ಕೆ ಇನ್ನೊಂದು ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಇದೆ ನೋಡಿ. ಸೊ ಈ ಟರ್ಮ್ಸ್ ನಿಮ್ಗೆ ಗೊತ್ತೇ ಇದೆ, ಈಗ ತಾನೇ ಹೇಳಿದ್ವಿ. ವೈ ಅಂದರೆ ಯಂಗ್ಸ್ ಮಾಡ್ಯುಲಸ್ ಆಫ್ ದಿ ವೈರ್, ಡೆಲ್ಟಾ ಎಲ್ ಇನ್ಕ್ರೀಸ್ ಇನ್ ಲೆಂತ್, ಎಲ್ ಒರಿಜಿನಲ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಲ್ ಒರಿಜಿನಲ್ ಲೆಂತ್. ಸೊ ಇಷ್ಟು ನಿಮ್ಮ ವೈರ್ ಸ್ಟ್ರೆಚ್ ಆಗಿದ್ದಾಗ ಅದರಲ್ಲಿರೋ ಸ್ಟೋರ್ ಆಗಿರೋ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಇಷ್ಟು. ಓಕೆನಾ? ಈಗ ವೈರ್ನ ಕಂಪ್ರೆಸ್ ಮಾಡಿದ್ರಿ ಅಂದ್ಕೊಳ್ಳಿ, ಆಗಲೂ ಸೇಮ್ ಫಾರ್ಮುಲಾ. ಆಗ ಡೆಲ್ಟಾ ಎಲ್ ಏನಾಯಿತು, ಡಿಕ್ರೀಸ್ ಇನ್ ಲೆಂತ್ ಅನ್ಬೇಕಷ್ಟೆ. ಈಗ ಸ್ಟ್ರೆಚ್ ಮಾಡಿರೋದ್ರಿಂದ ಡೆಲ್ಟಾ ಎಲ್ ಇನ್ಕ್ರೀಸ್ ಇನ್ ಲೆಂತ್, ಕಂಪ್ರೆಸ್ ಮಾಡಿದಾಗ ಡೆಲ್ಟಾ ಎಲ್ ಡಿಕ್ರೀಸ್ ಇನ್ ಲೆಂತ್. ಒಂದು ತಿಳ್ಕೊಬಿಡಿ. ಸೊ ಇದು ಪೊಟೆನ್ಷಿಯಲ್ ಎನರ್ಜಿ ಸ್ಟ್ರೆಚ್ ಆಗಿರುವಾಗ ಇರುತ್ತೆ. ಅದು ಎಷ್ಟೊತ್ತು ವೈರ್ ಸ್ಟ್ರೆಚ್ ಆಗೇ ಇರುತ್ತೋ ಅಷ್ಟೊತ್ತು ವೈರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ನಿಮ್ಮ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಮತ್ತೆ ವೈರ್ ಹಳೆ ಶೇಪ್ಗೆ ಹೋಗ್ಬಿಡುತ್ತಲ್ವ, ಆಗ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಎಷ್ಟು ಹೊತ್ತು ಸ್ಟ್ರೆಚ್ ಆಗಿ ನಿಮ್ಮ ವೈರ್ನ ಹಿಡ್ದಿರ್ತಿರೋ ಅಷ್ಟೊತ್ತು ಆ ವೈರಲ್ಲಿರೋ ಪೊಟೆನ್ಷಿಯಲ್ ಎನರ್ಜಿ ಇದು. ಅರ್ಥ ಆಯ್ತಲ್ವಾ? ಓಕೆ. ಒನ್ಸ್ ಡಿಫಾರ್ಮಿಂಗ್ ಫೋರ್ಸ್ ಇಸ್ ರಿಮೂವ್ಡ್ ದ ವೈರ್ ಗೋಸ್ ಬ್ಯಾಕ್ ಟು ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್, ಆಗ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಓಕೆ. ಸೊ ಈಗ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಇದೆಯಪ್ಪ. ಯಾವುದೇ ಒಂದು ಸಿಲಿಂಡ್ರಿಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್ ಮಾಡಿದ್ರೆ ಯಾವುದೇ ಸಿಲಿಂಡ್ರಿಗೆ ಆಗ ನಿಮ್ಗೆ ಏನು ಸಿಗುತ್ತೆ? ನಿಮಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಸಿಕ್ಬಿಡುತ್ತೆ. ಯಾಕಂದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ಗೆ ಏನು ಫಾರ್ಮುಲಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್. ಏರಿಯಾ ಆಫ್ ಕ್ರಾಸ್ ಅರ್ಥ ಆಯ್ತಲ್ಲ? ಓಕೆ. ಸೊ ಹಂಗಾರೆ ಈಗ ನಾನು ಈ ಎಕ್ಸ್ಪ್ರೆಷನ್ನ ಹೆಂಗೆ ಬರಿಬೋದು ಹೇಳಿ?
ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್ ಅಲ್ಲ, ಸೊ ವಾಲ್ಯೂಮ್ ಅಂತ ಬರಿಬೋದು. ಇದು ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ನೋಡಿ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಸ್ಟ್ರೆಚ್ಡ್ ವೈರ್. ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಇದು, ಓಕೆನಾ. ಈಗ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರೀತಾರೆ. ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟು ಅಂತ, ಸೊ ಅದನ್ನ ಯು ಅಂತ ಕರಿಬೇಕು. ಅದು ಹೆಂಗೆ ಸಿಗುತ್ತೆ ಅಂದರೆ, ಓಕೆ ವಾಲ್ ಅಂತ ಬರ್ಕೋಬೇಡಿ, ವಿ ಅಂತ ಬರ್ಕೊಳ್ಳಿ ಸಾಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಹೆಂಗೆ ಸಿಗುತ್ತೆ ಅಂದರೆ, ನಿಮ್ಮ ಪೊಟೆನ್ಷಿಯಲ್ ಎನರ್ಜಿನ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡಿ, ಆಗ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಸಿಗುತ್ತೆ ನೋಡಿ. ಸೊ ಹಾಗೇನಾಯ್ತು ನನ್ನ ಫಾರ್ಮುಲಾ, ಹಾಫ್ ವೈ ಡೆಲ್ಟಾ ಎಲ್ ಬೈ ಎಲ್ ದ ಹೋಲ್ ಸ್ಕ್ವೇರ್ ಬೈ ವಾಲ್ಯೂಮ್ ಇಂಟು ಇಲ್ಲೊಂದು ವಾಲ್ಯೂಮ್. ಸೊ ಏನಾಯ್ತು ನೋಡಿ, ಆಗ ವಾಲ್ಯೂಮ್ ಕ್ಯಾನ್ಸಲ್ ಆಯಿತು. ಸೊ ನಿಮ್ಗೇನು ಉಳ್ಕೊಂತು ನೋಡಿ, ಹಾಫ್ ವೈ ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್ ಉಳ್ಕೊಂತು. ಸೊ ಯು ಅದನ್ನ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ಡಬ್ಲ್ಯೂ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ವೈರ್ ಇಷ್ಟು ಅನದರ್ ಎಕ್ಸ್ಪ್ರೆಷನ್ ಎ ಎಲ್ನ ವಾಲ್ಯೂಮ್ ಅಂತ ಕರಿಬೋದು. ಸೊ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಹೆಂಗೆ ಸಿಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡಬೇಕು, ಆಗ ಅದನ್ನೇ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರೆಯೋದು. ಆಗ ಡಿವೈಡ್ ಬೈ ವಾಲ್ಯೂಮ್ ಮಾಡಿದೆ, ಆಗ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಸಿಕ್ತು ನೋಡಿ, ಹಾಫ್ ವೈ ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್. ಈಗ ಸೊ ಯು ಏನು ಬಂತು, ಹಾಫ್ ವೈ ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್ ಬಂತು. ಸೊ ಈಗ ನೆಕ್ಸ್ಟ್ ಡೆಲ್ಟಾ ಎಲ್ ಬೈ ಎಲ್ ಅಂದರೆ ಏನಪ್ಪ, ಡೆಲ್ಟಾ ಎಲ್ ಬೈ ಎಲ್ ಅಂದರೆ ಸ್ಟ್ರೈನ್ ಅಲ್ವಾ. ಸೊ ಸ್ಟ್ರೈನ್ ಸ್ಕ್ವೇರ್ ಅಂತ ಹೇಳ್ಬೋದು ನಾನು ಇದನ್ನ, ಯಾಕಂದ್ರೆ ಸ್ಟ್ರೈನ್ ಅಂದ್ರೇ ಡೆಲ್ಟಾ ಎಲ್ ಬೈ ಎಲ್ ಓದಾಗಿದೆ ಆಲ್ರೆಡಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ನ ನಾನು ಹೆಂಗೆ ಬರಿಬೋದು, ಹಾಫ್ ವೈ ಇಂಟು ಸ್ಟ್ರೈನ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ಯಂಗ್ಸ್ ಮಾಡಲಸ್ ಅಂದ್ರೇನು, ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ, ಮತ್ತು ಇಲ್ಲಿ ಸ್ಟ್ರೈನ್ ಸ್ಕ್ವೇರ್ ಇದೆ. ಸೊ ಒಂದು ಸ್ಟ್ರೈನ್ ಕ್ಯಾನ್ಸಲ್ ಆಯಿತು. ಸೊ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ಗೆ ಏನು ಫಾರ್ಮುಲಾ, ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ಗೆ ಫಾರ್ಮುಲಾ ಏನು, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಇದು ಅನದರ್ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್. ಸೊ ಇಷ್ಟೆಲ್ಲ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಟ್ರೆಚ್ಡ್ ವೈರ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸ್ಟ್ರೆಚ್ಡ್ ವೈರ್. ಓಕೆ ಓಕೆ, ಸೊ ದಿಸ್ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ಏನು ಪಾಯ್ಸನ್ಸ್ ರೇಷಿಯೋ ಅಂತ. ಓಕೆನಾ. ಸೊ ಈಗ ನೀವು ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್ ಸ್ಟಡಿ ಮಾಡಿದ್ದೀರಾ. ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್ ಅಂದ್ರೆ ಏನಪ್ಪ, ನೀವು ಒಂದು ವೈರಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾರ್ಮಲ್ ಆಗಿ ಫೋರ್ಸ್ ಹಾಕಬೇಕು, ಆಗ ಆ ವೈರ್ ಸ್ಟ್ರೆಚ್ ಆಗುತ್ತೆ. ಸೊ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಎಷ್ಟು, ಇನ್ಕ್ರೀಸ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸ್ಟ್ರೆಸ್ ಎಷ್ಟು, ಅದೇ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ವಿಚ್ ಇಸ್ ಈಕ್ವಲ್ ಟು ಡಿಫಾರ್ಮಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ ನಿಮಗೆ ಸ್ಟ್ರೆಸ್ ಸಿಕ್ಬಿಡುತ್ತೆ. ಓಕೆನಾ. ಸೊ ಇಷ್ಟೇ ನೀವು ಕಲ್ತಿದ್ದು. ಬಟ್ ನಾವು ಆ್ಯಕ್ಚುಯಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಈಗ ಆ್ಯಕ್ಚುಯಲ್ ಕೇಸಲ್ಲಿ ಈಗ ನಿಮ್ಮ ಹತ್ರ ಒಂದು ವೈರ್ ಇತ್ತು ಅಂದ್ಕೊಳ್ಳಿ. ಸೊ ಇದರ ಲೆಂತ್ ಎಷ್ಟಿತ್ತು, ಎಲ್ಲಿತ್ತು. ಈಗ ಇದ್ರ ಮೇಲೆ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ರಿ, ಎಫ್ ಡಿಫಾರ್ಮಿಂಗ್ ಅಥವಾ ಎಫ್ ಆರ್ ಸಿಂಪ್ಲಿ ಎಫ್ ಡಿಫಾರ್ಮಿಂಗ್ ಆರ್ ಎಫ್ ಹಾಕಿದ್ರಿ, ಆಗೇನಾಯ್ತದು ವೈರ್ ಸ್ಟ್ರೆಚ್ ಆಯಿತು ಅಲ್ವಾ. ಸೊ ಆ ವೈರ್ ಸ್ಟ್ರೆಚ್ ಆದಾಗ ಆ ವೈರ್ದು ಲೆಂತ್ ಏನಾಯಿತು ನೀವು ಅಬ್ಸರ್ವ್ ಮಾಡಿದ್ರಿ, ಆ ವೈರ್ದು ಲೆಂತ್ ಜಾಸ್ತಿ ಆಯಿತು ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರಿ ಅಲ್ವಾ. ಈಗ ತಾನೇ ಹೇಳಿದೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ನೋಡಿದಾಗ ನಮ್ಮ ವೈರ್ಗೆ ಇನ್ನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾರ್ಮಲ್ ಆಗಿ ಹೊರದಿಕ್ಕಲ್ಲಿ ಫೋರ್ಸ್ ಹಾಕಿದಾಗ ಅದರ ಲೆಂತ್ ಜಾಸ್ತಿ ಆಗುತ್ತೆ, ಅಂದರೆ ಅದು ಸ್ಟ್ರೆಚ್ ಆಗುತ್ತೆ. ಇಷ್ಟೇ ನೀವು ತಿಳ್ಕೊಂಡಿದ್ದು. ಬಟ್ ಆ್ಯಕ್ಚುಯಲ್ ಕೇಸಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ವಾಲ್ಯೂಮ್ ಆಫ್ ದ ವೈರ್ ಯಾವತ್ತೂ ಫಿಕ್ಸ್ ಆಗಿರುತ್ತೆ. ಫಾರ್ ಅ ಗಿವನ್ ಫಾರ್ ಅ ಗಿವನ್ ಮಾಸ್ ಆಫ್ ದ ವೈರ್ ಅದರ ವಾಲ್ಯೂಮ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನೀವು ಆಚೆಯಿಂದ ಏನು ವೈರ್ ತರ್ತಿಲ್ಲ ಅಥವಾ ಇರೋ ವೈರ್ನ ಕಟ್ಟು ಮಾಡ್ತಿಲ್ಲ ಕಂಪ್ರೆಸ್ ಆದಾಗ, ಆ ಇರೋ ವೈರೇ ಸ್ಟ್ರೆಚ್ ಆಗ್ತಿದೆ ಅಥವಾ ಕಂಪ್ರೆಸ್ ಆಗ್ತಿದೆ ಅಲ್ವಾ. ನೀವು ಹೊರಗಡೆಯಿಂದ ಏನೋ ಆ್ಯಡ್ ಮಾಡೋದಾಗಲಿ ತೆಗಿಯೋದಾಗಲಿ ಮಾಡಿಲ್ಲ. ಈಗ ಸ್ಟ್ರೆಚ್ ಆದಾಗ ವೈರ್ ಸ್ಟ್ರೆಚ್ ಆಗಿರೋದು ಅದು ಕೆಳಗಡೆ ಹಾಕಿರೋ ಡಿಫಾರ್ಮಿಂಗ್ ಫೋರ್ಸಿಂದ ಅದು ಸ್ಟ್ರೆಚ್ ಆಗಿದೆ.
ಅದಕ್ಕೆ ನೀವು ಎಕ್ಸ್ಟ್ರಾ ವೈರ್ ತಂದಾಗ ಸ್ಟ್ರೆಚ್ ಮಾಡಿಲ್ಲ ತಾನೆ. ಸೊ ಹಂಗಂದಮೇಲೆ ಫಾರ್ ಗಿವನ್ ಮಾಸ್ ಆಫ್ ದ ವೈರ್ ವಾಲ್ಯೂಮು ಸೇಮ್ ಇರುತ್ತೆ. ಸೊ ಆ್ಯಕ್ಚುಲಿ ರಿಯಲಿ ನೋಡಿದಾಗ ನಮ್ಮ ವೈರ್ ಸ್ಟ್ರೆಚ್ ಆಗಿದೆ, ಬಟ್ ಹಂಗೆ ಜೊತೆಗೆ ಅದರ ಡಯಾಮೀಟ್ರ್ ಚಿಕ್ಕದಾಗ್ಬಿಟ್ಟಿರುತ್ತೆ ನೋಡಿ. ಆ ವೈರ್ ಇನ್ನೂ ತಿನ್ನಾಗ್ಬಿಟ್ಟಿರುತ್ತೆ ಸ್ಟ್ರೆಚ್ ಆದಾಗ. ಇದು ಇದು ಆ್ಯಕ್ಚುಲಿ ನಡೆಯೋದು, ಇದು ಹೇಳಿರಲಿಲ್ಲ ಅಷ್ಟೆ. ಅರ್ಥ ಆಯ್ತಲ್ಲ? ಲೆಂತ್ ಜಾಸ್ತಿ ಆಗೋದ್ರ ಜೊತೆಗೆ ಏನಾಗ್ಬಿಟ್ಟಿದೆ ನೋಡಿ, ನಮ್ಮ ವೈರ್ದು ಡಿಫಾರ್ಮಿಂಗ್ ಫೋರ್ಸ್ ಹಾಕಿದಾಗ ಆ ವೈರಿನ ಡಯಾಮೀಟ್ರ್ ಕೂಡ ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಎರಡೂ ಕಡೆಯಿಂದ ಡಯಾಮೀಟ್ರ್ ಕಮ್ಮಿ ಆಯಿತು. ಸೊ ಮೊದಲಿದ್ದಂಥ ಡಯಾಮೀಟ್ರ್ ಡಿ ಅಂದರೆ ಈಗ ಎರಡೂ ಕಡೆ ಇಲ್ಲಿ ನೋಡಿ ಡೆಲ್ಟಾ D/2, ಈ ಕಡೆನೂ ಡೆಲ್ಟಾ D/2 ಅಷ್ಟು ಡಯಾಮೀಟ್ರ್ ಎರಡೂ ಕಡೆ ಕಮ್ಮಿ ಆಗ್ಬಿಟ್ಟಿರುತ್ತೆ. ಓಕೆ, ರೈಟ್ ದಿಸ್. ಓಕೆನಾ? ಸ್ವಲ್ಪ ದೊಡ್ಡದಾಗಿ ಬರಿತೀನಿ. ಸೊ ಮೊದಲಿದ್ದಂಥ ಲೆಂತ್ ಎಲ್, ಇನ್ಕ್ರೀಸ್ ಇನ್ ಲೆಂತ್ ಎಷ್ಟು? ಡೆಲ್ಟಾ ಎಲ್. ಹಂಗೆ ಜೊತೆಗೆ ಏನಾಯ್ತು ನೋಡಿ, ಮೊದಲಿದ್ದಂಥ ಡಯಾಮೀಟ್ರ್ ಡಿ ಅಂತ ಕರೀರಿ, ಡಯಾಮೀಟ್ರ್ ಚಿಕ್ಕದಾಗ್ಬಿಟ್ಟಿರುತ್ತೆ. ಸೊ ಎರಡೂ ಕಡೆ ನಿಮ್ಮ ಡಯಾಮೀಟ್ರ್ ಚಿಕ್ಕದಾಗಿರುತ್ತೆ. ಸೊ ಎಷ್ಟೆಷ್ಟು ಕಮ್ಮಿ ಆಗಲಿ? ಡೆಲ್ಟಾ D/2 ಡೆಲ್ಟಾ D/2 ಅಷ್ಟು. ಹಂಗಾರೆ ಟೋಟಲ್ ಡಿಕ್ರೀಸ್ ಇನ್ ಡಯಾಮೀಟ್ರ್ ಏನು? ಡೆಲ್ಟಾ ಡಿ. ಇದು ಆ್ಯಕ್ಚುಲಿ ನಡೆಯೋದು. ಯಾಕಂದರೆ ಫಾರ್ ಗಿವನ್ ಮಾಸ್ ಆಫ್ ವೈರ್ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಈಗ ನೀನು ಅದು ವೈರ್ ಕೆಳಗಡೆ ಹೋಯ್ತು, ಲೆಂತ್ ಜಾಸ್ತಿ ಆಯಿತು ಅಂದರೆ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಕ್ಚುಲಿ ರಿಯಲಿ ಕಮ್ಮಿ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಗೊತ್ತಾಗಲ್ಲ ಅಷ್ಟೇ. ಅದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಬಟ್ ಈಗ ಪಾಯ್ಸನ್ಸ್ ರೇಷಿಯೋಗೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಈಗ ಒಂದು ವೈರ್ ಸ್ಟ್ರೆಚ್ ಮಾಡಿದಾಗ ನಮ್ಮ ಹತ್ರ ಒಂದು ವೈರ್ ಇತ್ತು ಅಂದ್ಕೊಳ್ಳಿ, ಅದರ ಲೆಂತ್ ಎಲ್ಲು ಡಯಾಮೀಟರ್ ಡಿ ಇತ್ತು ಅಂದ್ಕೊಳ್ಳಿ. ಅದರ ಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾರ್ಮಲಾಗಿ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದರೆ ಇನ್ಕ್ರೀಸ್ ಇನ್ ಲೆಂತ್ ಎಷ್ಟು? ಡೆಲ್ಟಾ ಎಲ್. ಓಕೆ, ಚೇಂಜ್ ಇನ್ ಡಯಾಮೀಟರ್ ಎಷ್ಟು? ಡೆಲ್ಟಾ ಡಿ. ಏನದು? ಚೇಂಜ್ ಇನ್ ಡಯಾಮೀಟರ್. ಅಥವಾ ಡಿಕ್ರೀಸ್ ಇನ್ ಡಯಾಮೀಟರ್ ಅಂದರೂ ಆಗುತ್ತೆ. ಡಿಕ್ರೀಸ್ ಇನ್ ಡಯಾಮೀಟರ್ ಕಮ್ಮಿ ಆಗಿದೆಯಲ್ಲ, ಡಿ ಒರಿಜಿನಲ್ ಡಯಾಮೀಟರ್, ಎಲ್ ಒರಿಜಿನಲ್ ಲೆಂತ್, ಡೆಲ್ಟಾ ಎಲ್ ಇನ್ಕ್ರೀಸ್ ಇನ್ ಲೆಂತ್. ಸೊ ಹಂಗಾರೆ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಏನು ನಮ್ಮ ವೈರ್ದು ಆಲ್ರೆಡಿ ನೋಡಿದ್ರಿ, ಡೆಲ್ಟಾ L/L. ಈಗ ಒಂದು ಹೊಸ ಸ್ಟ್ರೈನ್ ಬಗ್ಗೆ ಮಾತಾಡ್ತೀನಿ ನಾನು, ಲ್ಯಾಟ್ರಲ್ ಸ್ಟ್ರೈನ್. ಸೊ ಲ್ಯಾಟ್ರಲ್ ಸ್ಟ್ರೈನ್ ಏನು ಅಂದರೆ ಡಿಕ್ರೀಸ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್. ಇದು ಲ್ಯಾಟ್ರಲ್ ಸ್ಟ್ರೈನ್. ಓಕೆನಾ? ಡೆಲ್ಟಾ D/D. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಆಲ್ರೆಡಿ ಓದಿದ್ದೀರಾ. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಡೆಲ್ಟಾ L/L ಅದು ಆಲ್ರೆಡಿ ಓದಾಗಿದೆ. ಈಗ ನಮ್ಮ ವೈರಿನ ಲೆಂತ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಡಯಾಮೀಟರ್ ಕಮ್ಮಿ ಆಗಿರುತ್ತೆ. ಸೊ ಡಿಕ್ರೀಸ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಲ್ಯಾಟ್ರಲ್ ಸ್ಟ್ರೈನ್ ಸಿಗುತ್ತೆ. ಈಗ ಹಂಗಾರೆ ಪಾಯ್ಸನ್ಸ್ ರೇಷಿಯೋ ಅಂದ್ರೆ ಏನಪ್ಪ ಹಂಗಾರೆ? ಸಿಗ್ಮಾ ಅಂತ, ಈ ಸಿಂಬಲ್ನ ಸಿಗ್ಮಾ ಅಂತ ಕರೀತಾರೆ, ಗ್ರೀಕ್ ಸಿಂಬಲ್ ಇದು. ಸೊ ಪಾಯ್ಸನ್ಸ್ ರೇಷಿಯೋ ಏನು ಅಂದರೆ ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡೆಡ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಅಂದರೆ ನೀವು ಡೆಲ್ಟಾ D/D ಮಾಡಿ ಡೆಲ್ಟಾ L/L ಮಾಡಿದಾಗ ಆಗ ನಿಮಗೆ ಸಿಗ್ಮಾ ಸಿಗುತ್ತೆ. ಸೊ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಪಾಯ್ಸನ್ಸ್ ರೇಷಿಯೋ. ಸೊ ಒಂದು ಪಾಯಿಂಟ್ ಆಗ ಹೇಳಿರಲಿಲ್ಲ, ಅದೊಂದು ಹೇಳ್ಬಿಡ್ತೀನಿ. ಸೊ ನಿಮ್ಮ ಎಕ್ಸಾಮ್ಗಳಲ್ಲಿ ಡಿಫೈನ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಕರಿಬಹುದು.
ಡಿಫೈನ್ ಮಾಡಲಸ್ ಆಫ್ ಎಲಾಸ್ಟಿಸಿಟಿ. ಸೊ ವೈ ಅಂದ್ರೆ ಏನಪ್ಪ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಂದ್ರೇನು, ಫೋರ್ಸ್ ಬೈ ಏರಿಯಾ, ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಡೆಲ್ಟಾ ಎಲ್ ಬೈ ಎಲ್. ಸೊ ಹೆಂಗೆ ಡಿಫೈನ್ ಮಾಡ್ತೀರಾ ಹಂಗಾರೆ ಯಂಗ್ಸ್ ಮಾಡಲಸ್ನ? ಸೊ ಅದೊಂದು ನೋಟ್ ಮಾಡ್ಕೊಳ್ಳಿ. ದ ರೇಷಿಯೋ ಆಫ್ longitudinal stress to longitudinal strain. One mark question ಕೇಳ್ತಾರೆ, ಡಿಫೈನ್ ಯಂಗ್ಸ್ ಮಾಡಲಸ್ ಅಂತ. ಸೊ the ratio of longitudinal stress to longitudinal strain, ಇದು ಯಂಗ್ಸ್ ಮಾಡಲಸ್ ಅಂದರೆ. ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇನ್ನೊಂದು ಡೆಫಿನೇಷನ್ ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ದ ರೇಷಿಯೋ ಆಫ್ ಸ್ಟ್ರೆಸ್ ಪರ್ ದ ರೇಷಿಯೋ ಆಫ್ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಪರ್ ಯೂನಿಟ್ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂತಲೂ ಹೇಳ್ಬೋದು. ದ ರೇಷಿಯೋ ಆಫ್ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಪರ್ ಯೂನಿಟ್ ಲಾಂಜಿಟ್ಯೂಡಿನಲ್ ಸ್ಟ್ರೈನ್, ಇದು ಅನದರ್ ಡೆಫಿನೇಷನ್, ಜಸ್ಟ್ ರಿಮೆಂಬರ್. ಈಗ ಅದೇ ಥರ ಶಿಯರ್ ಮಾಡಲಸ್ ಏನು, ಜಿ, ಸೇಮ್ ಇದೇ ಥರ ಹೇಳ್ತಾ ಹೋಗ್ಬೋದು ನಾವು. ಶಿಯರಿಂಗ್ ಸ್ಟ್ರೆಸ್ ಬೈ ಶಿಯರಿಂಗ್ ಸ್ಟ್ರೈನ್ ಅಲ್ವಾ. ಸೊ ಶಿಯರಿಂಗ್ ಸ್ಟ್ರೆಸ್ ಎಫ್ ಬೈ ಎ, ಶಿಯರಿಂಗ್ ಸ್ಟ್ರೈನ್ ಡೆಲ್ಟಾ ಎಕ್ಸ್ ಬೈ ಎಲ್ ಅಲ್ವಾ. ಸೊ ಹಂಗಾರೆ ನಮ್ಮ ಇದನ್ನು ಹೆಂಗೆ ಡಿಫೈನ್ ಮಾಡ್ಬೋದು, ಶಿಯರ್ ಮಾಡಲಸ್ನ, ದ ಜಿ ಶಿಯರ್ ಮಾಡಲಸ್, ದ ರೇಷಿಯೋ ಆಫ್ ಶಿಯರಿಂಗ್ ಸ್ಟ್ರೆಸ್ ಟು ಶಿಯರಿಂಗ್ ಸ್ಟ್ರೈನ್. ಅಥವಾ ಇನ್ನೊಂದು ರೀತಿಯಿಂದ ಹೆಂಗೆ ಹೇಳ್ಬೋದು, ದ ರೇಷಿಯೋ ಆಫ್ ಶಿಯರಿಂಗ್ ಸ್ಟ್ರೆಸ್ ಪರ್ ಯೂನಿಟ್ ಆ್ಯಂಗಲ್ ಆಫ್ ಶಿಯರ್, ಹಂಗೂ ಹೇಳ್ಬೋದು. ಓಕೆನಾ. ಅದೇ ಥರ ಬಲ್ಕ್ ಮಾಡಲಸ್ನ ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಟು ದ ಹೈಡ್ರಾಲಿಕ್ ಸ್ಟ್ರೈನ್ ಅಂತ ಹೇಳ್ಬೋದು. ಆರ್ ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಪರ್ ಯೂನಿಟ್ ಹೈಡ್ರಾಲಿಕ್ ಸ್ಟ್ರೈನ್. ಸಾರಿ, ಒಂದು ನಿಮಿಷ. ಬಲ್ಕ್ ಮಾಡಲಸ್ ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಬೈ ಬಲ್ಕ್ ಮಾಡಲಸ್ ಇಸ್ ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಟು ವಾಲ್ಯೂಮ್ ಸ್ಟ್ರೈನ್, ಅಲ್ಲಿ ಕ್ರಿಯೇಟ್ ಆಗೋ ಸ್ಟ್ರೈನ್ ವಾಲ್ಯೂಮ್ ಸ್ಟ್ರೈನ್. ಆರ್ ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಪರ್ ಯೂನಿಟ್ ವಾಲ್ಯೂಮ್ ಸ್ಟ್ರೈನ್, ಹಿಂಗೂ ಹೇಳ್ಬೋದು. ಓಕೆನಾ. ಲಾಸ್ಟ್ ಒಂದಿದೆ, ಕಂಪ್ರೆಸಿಬಿಲಿಟಿ. ಸೊ ಈ ಕಂಪ್ರೆಸಿಬಿಲಿಟಿ ಅಂದ್ರೇನು, ಕಂಪ್ರೆಸಿಬಿಲಿಟಿ ಅಂದರೆ ದ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡಲಸ್. ಕೆ ಕಂಪ್ರೆಸಿಬಿಲಿಟಿ ಸ್ಮಾಲ್ ಕೆ, ಅದು ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡಲಸ್. ಬಟ್ ನೀವೀಗ ಬಲ್ಕ್ ಮಾಡಲಸ್ ಏನು ಅಂತ ಓದಿದ್ದೀರ ನೋಡಿ, ಏನದು, ಹೈಡ್ರಾಲಿಕ್ ಸ್ಟ್ರೆಸ್ ಬೈ ವಾಲ್ಯೂಮ್ ಸ್ಟ್ರೈನ್. ಹೈಡ್ರಾಲಿಕ್ ಸ್ಟ್ರೆಸ್ ಏನಕ್ಕೆ ಸಮ, ಪ್ರೆಷರ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಹೈಡ್ರಾಲಿಕ್ ಸ್ಟ್ರೆಸ್ ಇಸ್ ಮೈನಸ್ ಪ್ರೆಷರ್. ಸೊ ಡಿವೈಡೆಡ್ ಬೈ ವಾಲ್ಯೂಮ್ ಸ್ಟ್ರೈನ್, ಇದು ಡೆಲ್ಟಾ ವಿ ಬೈ ವಿ. ಸೊ ಈಗ ನೋಡಿ ಸಮಥಿಂಗ್. ಸೊ ಈಗ ಫಸ್ಟ್ ಈ ಫ್ರ್ಯಾಕ್ಷನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಇದೇನಾಯಿತು, ಮೈನಸ್ ಪಿ ವಿ ಬೈ ಡೆಲ್ಟಾ ವಿ ಆಯಿತು. ಈಗ ಈ ಡೆಲ್ಟಾ ವಿ ಮೇಲೋಯ್ತು. ಸೊ ಈಗ ನೋಡಿ, ಈ ಡೆಲ್ಟಾ ವಿ ಮೆತ್ತ ಮೇಲೆ ಹೋಗುತ್ತೆ. ಸೊ ಆಗೇನಾಯ್ತು ನೋಡಿ, ಮೈನಸ್ 1/p ಇಂಟು ಡೆಲ್ಟಾ ವಿ ಬೈ ವಿ. ಸೊ ಈಗ ನೀವು ಹೆಂಗೆ ಡಿಫೈನ್ ಮಾಡ್ಬೋದು ನಿಮ್ಮ ಕಂಪ್ರೆಸಿಬಿಲಿಟಿ? ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ ನೋಡಿ ಇದು. ಸೊ ನೋಡಿ ಹೆಂಗೆ ಏನಂತ ಹೇಳ್ಬೋದು ನೋಡಿ, ದ ಫ್ರ್ಯಾಕ್ಷನಲ್ ಚೇಂಜ್ ಇನ್ ಪ್ರೆಷರ್ ವಾಲ್ಯೂಮ್, ಡೆಲ್ಟಾ ವಿ ಬೈ ವಿ ಅಂದ್ರೇನು, ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಪರ್ ಯೂನಿಟ್ ಪ್ರೆಷರ್. ಆರ್ ಇನ್ನೊಂದು ರೀತಿ, ಒಂದು ನಿಮಿಷ, ಫಸ್ಟ್ ಒಂದು ಡೆಫಿನೇಷನ್ ಹೇಳ್ಬಿಡ್ತೀನಿ. ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಟು ಪ್ರೆಷರ್ ಅಂತ ಹೇಳ್ಬಿಡ್ಬೋದು. ಓಕೆನಾ. ರೇಷಿಯೋ ಆಫ್, ಇದು ಒಂದು ಡೆಫಿನೇಷನ್ ಕಂಪ್ರೆಸಿಬಿಲಿಟಿಗೆ. ನೋಡಿ, ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಮತ್ತು ಪ್ರೆಷರ್ಗಳ ರೇಷಿಯೋ. ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಟು ಪ್ರೆಷರ್, ದ ರೇಷಿಯೋ ಆಫ್ ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಟು ಪ್ರೆಷರ್, ಇದು ಒಂದು ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ನೋಡಿ, ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಪರ್ ಯೂನಿಟ್ ಪ್ರೆಷರ್. ಪರ್ ಯೂನಿಟ್ ಅಂತ ಬಂದರೆ ಇಲ್ಲಿ ರೇಷಿಯೋ ಆಫ್ ಅನ್ನೋದು ಬೇಡ, ಯಾವತ್ತೂ ನೆನ್ಪಿಟ್ಕೊಳ್ಳಿ ಫಿಸಿಕ್ಸಲ್ಲಿ. ರೇಷಿಯೋ ಆಫ್ ಅಂದರೆ
ರೇಷಿಯೋ ಆಫ್ ಎ ಟು ಬಿ ಅಂದರೆ ಏನರ್ಥ ಎ ಬೈ ಬಿ ಅಂತ. ಎ ಅದನ್ನೇ ಇನ್ನೊಂದು ರೀತಿ ಹೆಂಗೆ ಹೇಳ್ಬೋದು, ಎ ಪರ್ ಯೂನಿಟ್ ಬಿ ಅಂತಲೂ ಹೇಳ್ಬೋದು. ಈಗ ಅದೇ ಹೇಳಿರೋದು ನೋಡಿ, ಫ್ರ್ಯಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಅದು ಡೆಲ್ಟಾ ವಿ ಬೈ ವಿ ಪರ್ ಯೂನಿಟ್ ಪ್ರೆಷರ್. ಸೊ ದ್ಯಾಟ್ಸ್ ಅಬೌಟ್ ದ ಡೆಫಿನೇಷನ್ ಆಫ್ ಕಂಪ್ರೆಸಿಬಿಲಿಟಿ. ಸೊ ಇಲ್ಲಿಗೆ ನಮ್ಮ 9th ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಮಾಡೋಣ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.